ಮೊನ್ನೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಳೆಯಿಂದಾಗಿ ಪೂರ್ತಿ ಮನೆ ಕುಸಿತ ಆಗಿತ್ತು. ಈಗ ನಾವು ನಿಮಗೆ ನೋಡ್ತಾ ಇದ್ದೀರಿ, ಈ ಮನೆಯನ್ನು ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಬೆಳ್ತಂಗಡಿಯಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಕಲ್ಮಂಜ ಗ್ರಾಮದ ಮಾಣಿಂಜೆ ಎಂಬಲ್ಲಿನ ದಲಿತ ಸಮುದಾಯದ ಚೋಮುನಲಿಕೆ ಅವರ ಮನೆಯ ಹಿಂಭಾಗದ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಒಂಟಿಯಾಗಿ ವಾಸಿಸುತ್ತಿದ್ದ ಅವರು ಇದರಿಂದಾಗಿ ತೊಂದರೆಗೊಳಗಾಗಿದ್ರು. ವಿಷಯ ತಿಳಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಆಗಸ್ಟ್ 3ರಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆ ದುರಸ್ತಿಗೆ ತಗಲುವ ಸಂಪೂರ್ಣ ವೆಚ್ಚವನ್ನ ಭರಿಸುವುದಾಗಿ ತಿಳಿಸಿದ ಅವರು ಕೆಲಸ ಕೈಗೆತ್ತಿಕೊಳ್ಳುವಂತೆ ಸ್ಥಳೀಯರಿಗೆ ಸೂಚಿಸಿದರು. ಅದರಂತೆ ಆಗಸ್ಟ್ 9ರಂದು ಕಲ್ಮಂಜ ಗ್ರಾಮದ ಬಿಜೆಪಿ ಕಾರ್ಯಕರ್ತರು, ಸ್ಥಳೀಯ ಯುವಕರು ಹಾಗೂ ಸಮಾಜ ಸೇವಕರ ಸಹಕಾರದೊಂದಿಗೆ ಶ್ರಮದಾನ ಮೂಲಕ ಮನೆ ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸಿದರು. ಜೋರು ಗಾಳಿ ಮಳೆಗೆ ನಮ್ಮ ಕಲ್ಮಂಜ ಗ್ರಾಮದ ಬಡ ಹೆಂಗಸು ಚೋಮು ನಲಿಕೆಯವರ ಮನೆ ಸಂಪೂರ್ಣವಾಗಿ ನಾಶವಾಗಿತ್ತು. ಆ ಸಮಯದಲ್ಲಿ ತುರ್ತಾಗಿ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜರಿಗೆ ತಿಳಿಸಿದಾಗ ಅವರು ಖುದ್ದಾಗಿ ಈ ಮನೆಗೆ ಬಂದು ಆ ಮನೆಯನ್ನು ರಿಪೇರಿ ಮಾಡಿ ಕೊಡಬೇಕು, ಅದಕ್ಕೆ ಬೇಕಾದ ಎಲ್ಲ ಖರ್ಚು ವೆಚ್ಚಗಳನ್ನು ಸಹ ನಾನು ಕೊಡ್ತೇನೆ. ಇಲ್ಲಿನ ಸ್ಥಳೀಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸುತ್ತಮುತ್ತಲು ಎಲ್ಲ ಸರಿ ಮಾಡಿ ಅವಳಿಗೆ ಮಾಡಿ ಕೊಡಬೇಕು ಅಂತ ಹೇಳಿಕೊಟ್ಟ ಒಂದು ಕಾರಣದಿಂದಾಗಿ ಇಲ್ಲಿನೆಲ್ಲ ಸ್ಥಳೀಯ ಭಾಜಪದ ಕಾರ್ಯಕರ್ತರು ಬಂದು ಅವಳಿಗೆ ಈಗ ನಾವು ನಿಮಗೆ ನೋಡ್ತಾ ಇದ್ದೀರಿ, ಈ ಮನೆಯನ್ನು ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯದಲ್ಲಿ ಕಬ್ಬಿಣದ ಕಂಬಗಳು ಹಾಗೂ ಶೀಟ್ ಬಳಸಿ ಚಾವಣಿ ನಿರ್ಮಾಣ, ಮನೆಗೆ ಬಣ್ಣ ಬಳಸಿ ಅಗತ್ಯ ಸೌಕರ್ಯಗಳ ಒದಗಿಸುವಿಕೆ, ಜೆಸಿಬಿ ಬಳಸಿ ಮನೆಯ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿ ಹಾಗೂ ತ್ಯಾಜ್ಯಗಳ ತೆರವು, ಮನೆಗೆ ಬೇಕಾದ ದಿನಸಿ ಪದಾರ್ಥಗಳು ಹಾಗೂ ಪಾತ್ರೆಗಳ ವಿತರಣೆ, ಹೀಗೆ ಸರಿಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ದುರಸ್ತಿ ಕಾರ್ಯ ನಡೆದಿದ್ದು, ಶೀಘ್ರದಲ್ಲೇ ಮನೆಗೆ ಅಗತ್ಯವಿರುವ ವಿದ್ಯುತ್ ಸಂಪರ್ಕ ಸೇರಿದಂತೆ ಇತರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಾಗಿ ಭರವಸೆ ನೀಡಲಾಗಿದೆ. ಈ ಕಾರ್ಯಕ್ಕೆ ಕಲ್ಮಂಜ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. ಕಲ್ಮಂಜ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಚೋಮು ನಲಿಕೆ ಅವರ ಮನೆಗೆ ಮೊನ್ನೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಳೆಯಿಂದಾಗಿ ಪೂರ್ತಿ ಮನೆ ಕುಸಿತ ಆಗಿತ್ತು ಮತ್ತು ಮನೆಯಲ್ಲಿ ಪೂರ್ಣವಾಗಿರ್ತಕ್ಕಂಥ ಹಾನಿಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕಲ್ಮಂಜದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿಕೊಂಡು ನಮ್ಮ ಗಣೇಶನನ್ನು ಸಹ, ಅಂದ್ರೆ ಅವರು ಪಕ್ಕದ ಗ್ರಾಮ ಇದ್ರೂನು ಈ ಗ್ರಾಮದ ಚೋಮಕ್ಕನವರ ಜೊತೆ, ಅಮ್ಮನವ್ರ ಜೊತೆ ಬಹಳ ಒಂದು ಸಂಬಂಧ ಇತ್ತು ಅವ್ರಿಗೆ. ಆ ಕಾರಣದಿಂದಾಗಿ ಎಲ್ಲ ಒಂದು ಕಾರ್ಯಕರ್ತರ ತಂಡ, ಅಂದ್ರೆ ಮೊನ್ನೆ ಸುಮಾರು 60-70 ಜನ ಕಾರ್ಯಕರ್ತರು ಶ್ರಮದಾನದ ಮೂಲಕ ಇದನ್ನು ಒಂದು ಪುನರ್ ನಿರ್ಮಾಣ ಮಾಡುವಂತ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮೊನ್ನೆಯ ಮಳೆಗೆ ಈ ಒಂದು ಒಂಟಿ ಮನೆ ಒಬ್ಬರೇ ಇರೋದು, ಗಾಳಿಗೆ ಹಂಚು, ಸೀಟು ಮತ್ತು ಗೋಡೆಗಳೆಲ್ಲ ಬಿದ್ದೋಯ್ತು. ಹಾಗೆ ಇಲ್ಲಿಯ ಸ್ಥಳೀಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ನಮ್ಮ ಶಾಸಕರಿಗೆ ತಿಳಿಸಿದರು. ಶಾಸಕರು ಕೂಡಲೇ ಬಂದು ಇಲ್ಲಿಯ ಕಾರ್ಯಕರ್ತರಿಗೆ ಇದನ್ನು ನೀವು ಮಾಡಬೇಕು, ಇದಕ್ಕೆ ಎಷ್ಟು ಖರ್ಚಾದರೂ ನಾನು ಕೊಡ್ತೇನೆ ಅಂತ ಹೇಳಿದ್ರು. ನಮ್ಮ ಇಲ್ಲಿಯ ಕಾರ್ಯಕರ್ತರು ಎಷ್ಟು ಉಮೇದಿನಿಂದ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದೇ ದಿನದಲ್ಲಿ ಇಷ್ಟು ಚಂದದ ಒಂದು ಮನೆಯನ್ನು ಇವರಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಹರೀಶ ಉಂಜೇರಿ ಈ ತೂಪಗರಮದ ಮಲ್ತುವರಿಯೇರಿ ಆರ್ನ ಗುರ್ತ ಏರೋ ಮರಪ್ಪ ಆ ತೂಪರಾಯನಕ ಏನು ಎಂಚಿಲ ಮರಪ್ಪ